ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಟೇಸ್ಟಿ ಆಗಿರೋವಂಥ ಮತ್ತು ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ಬೇಕಾದ್ರೂ ಸರಿ, ಇಲ್ದಿದ್ರೆ ಮಕ್ಕಳಿಗೆ ಸ್ಕೂಲ್ಗಾದರೂ ಸರಿ, ಈ ಟೈಪು ಟೊಮಾಟೊ ರೈಸ್ನ ನೀವು ಮಾಡಿಕೊಟ್ರೆ ಭಾಳ ಅಂದರೆ ಭಾಳ ರುಚಿಕರವಾಗಿರುವಂಥ ಈ ಟೊಮಾಟೊ ರೈಸ್ನ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಈಗ ನೋಡಿಕೊಂಡು ಆಮೇಲೆ ಇದನ್ನು ಮಾಡುವಂಥ ವಿಧಾನಗಳನ್ನ ನೋಡ್ಕೋಣ ಬನ್ನಿ. ಟೊಮಾಟೊ ರೈಸು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ. 1/4 kg ಸೋನಾ ಮಸೂರಿ ರೈಸ್ನ ಇಟ್ಟಾಗೆ ತೊಳೆದು ಇಟ್ಕೊಂಡಿರುವಂಥದ್ದು, 2 ದೊಡ್ಡ ಸೈಜಿನ ಟೊಮಾಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು, 60 ml ಅಡುಗೆ ಎಣ್ಣೆ, 1 ಟೀ ಸ್ಪೂನ್ನಷ್ಟು ತುಪ್ಪ, 1 ಸಣ್ಣ ಇಡಿಯಷ್ಟು ಪುದೀನ, ಗಾರ್ಲಿಕ್ ಜಿಂಜರ್ ಪೇಸ್ಟು 1 ಟೀ ಸ್ಪೂನು, ಅರ್ಧ ಕೈಯಷ್ಟು ಕೊತ್ತಂಬರಿ, 1 ದೊಡ್ಡ ಸೈಜಿನ ಈರುಳ್ಳಿ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಖಾರ ಪೌಡ್ರು 1 ಟೀ ಸ್ಪೂನು, ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನು, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ನಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಅರಿಶಿಣ, 1 ಟೀ ಸ್ಪೂನು ಸಾಸಿವೆ, 2 ಕಡ್ಡಿಯಷ್ಟು ಕರಿಬೇವು, 1 ಇಂಚು ಚಕ್ಕೆ, 6 ಲವಂಗ, 3 ಏಲಕ್ಕಿ, 6 ಮೆಣಸಿನ್ಕಾಯಿನ ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. ಇಷ್ಟನ್ನೆಲ್ಲ ಈಗ ಬಳಸ್ಕೊಂಡು ಟೊಮೆಟೊ ರೈಸ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೋಣ. ಈಗ ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಮಣ್ಣಿನ ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಈಗ ಎಣ್ಣೆನ ಸೇರಿಸ್ಕೊತಾ ಇರೋದು. 60 ml ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಈಗ ಅದಕ್ಕೆ ಸಾಸಿವೆನ ಹಾಕ್ಕೊತಾ ಇರೋದು, ಕಡಲೆಬೇಳೆ, ಜೀರಿಗೆ, ಒಂಚೂಡಿದು ಚಟ್ಪಟ ಅನ್ನಲಿ. ಯಾರಾದರೂ ವೆಜಿಟೇರಿಯನ್ಸ್ ಆಗಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ. ಯಾಕೆಂದರೆ ಬಿರಿಯಾನಿ ಯಾವ ಥರ ಫ್ಲೇವರ್ ಇರ್ತಲ್ಲ ಅದೇ ರೀತಿ ಈ ಫ್ಲೇವರು ಇದರಲ್ಲಿ ಇರ್ತದೆ. ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಮೆಣಸಿನ್ಕಾಯಿ ಚಟ್ಪಟ ಅನ್ನೋವಾಗೇ ಯಾಲಕ್ಕಿ, ಚಕ್ಕೆ ಮತ್ತು ಲವಂಗನ ಕೂಡ ಸೇರಿಸ್ಕೊತಾ ಇರೋದು. ಒಂಚೂರು ಇದನ್ನು ಈ ರೀತಿ ತಿರ್ಸ್ಕೊಳ್ಳೋಣ. ಮೆಣಸಿನ್ಕಾಯಿ ಯಾವಾಗ್ಲೂ ಈ ರೀತಿ ಅರ್ಧ ಸೀಳ್ಸಿರಿ, ಇಲ್ದಿದ್ರೆ ಒಂದ್ಸಲಿ ಅದು ಪಟ್ ಅಂದಾಗ ಕಣ್ಣು ಎಗರ್ತಾರೆ ಎಣ್ಣೆ ಎಲ್ಲ. ನಿಮ್ಮಲ್ಲಿ ಏನಾದರೂ ಈ ಮಣ್ಣಿನ ಕಡಾಯಿ ಇಲ್ಲ ಅಂದರೆ ಬೇಕಾದ್ರೆ ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಬೋದು. ಪ್ರೊಸೀಜರ್ ಸೇಮೇ, ಆದರೆ 2 ವಿಸಿಲ್ ಇಟ್ಕೊಬೋದು ಕೊನೆಯಲ್ಲಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಬೋಣ. ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಇದೇ ರೀತಿ ಫ್ರೈ ಮಾಡ್ಕೋಣ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ. ಈರುಳ್ಳಿ ನೋಡ್ಬೋದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಲೈಟ್ ಪಿಂಕಿಶ್ಗೆ ಈರುಳ್ಳಿ ಆಗ್ತಾ ಇರೋಂಗೆ ಇದಕ್ಕೆ ಈಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಕೂಡ ಸೇರಿಸ್ಕೊತಾ ಇರೋದು. ಇದನ್ನು ಕೂಡ ಈಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇರೋದು. ನಾವು ಯಾವುದೇ ಪದಾರ್ಥಗಳನ್ನ ಹಾಕ್ಕೊಂತೀವಲ್ಲ ಎಲ್ಲನೂ ಅಷ್ಟೇ ಹಂತವಾಗಿ ಪೂರ್ತಿಯಾಗಿ ಅದನ್ನು ಫ್ರೈ ಆಗೋವರೆಗೂ ಅದನ್ನು ಸ್ವಲ್ಪ ಟೈಮ್ ಕೊಡಬೇಕು. ಅದಕ್ಕೆ ಆವಾಗಲೇ ಅಡುಗೆ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಬರೋದು. ಕೆಲವ್ರು ಏನು ಮಾಡಿದ್ರೆ ಅಂದರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಎಲ್ಲ ಕಲಿಸ್ಬಿಡ್ತಾರೆ, ಹಂಗೆ ಯಾವಾಗಲೂ ಮಾಡಬಾರ್ದು. ಈಗ ಇದಕ್ಕೆ ಅರಶಿನ ಪುಡಿನ ಸೇರಿಸ್ಕೊತಾ ಇರೋದು, ಖಾರ ಪೌಡ್ರು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು ಇಷ್ಟನ್ನು ಸೇರಿಸಾದ್ಮೇಲೆ ಒಂದು ಸರಿ ಕಲ್ಸ್ಕೊಂಬೋಣ. ಈಗ ಇದನ್ನು ಟೊಮಾಟೊ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇರೋದು. ಈ ಟೊಮಾಟೊ ರೈಸು ಸ್ಪೆಷಲ್ ಏನು ಅಂದರೆ ಎಲ್ಲ ಟೊಮಾಟೊ ರೈಸ್ನಲ್ಲೂ ನಾವು ಟೊಮಾಟೊನ ಹಾಗೆ ಕಟ್ ಮಾಡಾಕ್ತೀವಿ, ಇದರಲ್ಲಿ ನಾವು ಪೇಸ್ಟ್ ಮಾಡಾಕ್ಕೊತಾ ಇದ್ದೀವಿ. ಎಣ್ಣೆ ಸಪ್ರೇಟ್ ಆಗೋವರೆಗೂ ಸ್ವಲ್ಪ ಇದನ್ನು ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಣ. ಇದೇ ಹಂತದಲ್ಲೇ ಈಗ ಪುದೀನನ ಕೂಡ ಹಾಕ್ಕೊತಾ ಇರೋದು. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿನ ಅದರಲ್ಲಿ 0.5% ಈಗಲೇ ಹಾಕೋಣ ಮತ್ತು ಕರಿಬೇವಿನ ಎಲೆ ಇಷ್ಟು ಸೇರಿಸ್ಕೊಂಡು ಆದಮೇಲೆ ಒಂದು ಸರಿ ತಿರ್ಸ್ಕೊಂಬಿಡಿ. ಈಗ ಒಂದು ಚೂರು ಇದೇ ರೀತಿ ಬಿಟ್ಕೊಂಡ್ಬಿಡ್ಬೇಕು. ಆಯಿಲ್ ಸಪ್ರೇಟ್ ಆಗೋವರೆಗೂ ಒಂಚೂರು ಅದು ಬಾಯ್ಲ್ ಆಗಲಿ. ಈಗ ಇದು ಚೆನ್ನಾಗಿ ಕುದೀತಾ ಇರೋ ಹಂತಲ್ಲಿ 1 ಟೀ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊಂಡಿರೋದು ಒಂದು ಸರಿ ಮಿಕ್ಸ್ ಮಾಡ್ಕೊಂಬೋಣ. ನೋಡಿ ಕಂಪ್ಲೀಟಾಗಿ ಆಯಿಲ್ಲು ಸಪ್ರೇಟ್ ಆಗೋವರೆಗೂ ಇದೇ ರೀತಿ ಕಲರ್ ಚೇಂಜ್ ಆಗಿಬಿಡ್ತಿದೆ. ಟೊಮಾಟೋನ ಈ ರೀತಿ ರುಬ್ಬಿ ಹಾಕೋದ್ರಿಂದ ನಮಗೆ ಏನು ಚೆನ್ನಾಗಿ ಯೂಸ್ಫುಲ್ ಅಂದರೆ, ಒಂದು ಟೊಮಾಟೊ ಹಂಗೆ ಕಟ್ ಮಾಡೋದ್ರಿಂದ ಬೇಗ ಬೇಯೋದಿಲ್ಲ, ಅಂದರೆ ಟೊಮಾಟೊ ಅಷ್ಟು ಅದರದ್ದು ಫ್ಲೇವರ್ ಎಲ್ಲ ಅನ್ನಕ್ಕೆ ತುಂಬ ಹಿಡ್ಕೊಳೋದಿಲ್ಲ. ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೊಮಾಟೊಲ್ರೋ ಎಲ್ಲ ಫ್ಲೇವರು ಅನ್ನಕ್ಕೆ ಚೆನ್ನಾಗಿ ಹಿಡ್ಕೊತಿದೆ. ಈಗ ನೋಡ್ಬೋದು ಹಾಕ್ಕೊಂಡಿದ್ದಂಥ ಎಲ್ಲ ಪದಾರ್ಥಗಳನ್ನು ಆಯಿಲಿಂದ ಸಪ್ರೇಟ್ ಆಗಿದೆ. ಈಗ ಅದಕ್ಕೆ ನೀರು ಸೇರಿಸ್ಕೋಣ. ಯಾವುದರಲ್ಲಿ ನಾವು ಅಕ್ಕಿ ಹಾಕ್ಕೊಂಡಿದ್ವಲ್ಲ ಅದೇ ಕಪ್ನಲ್ಲಿ 2 ಪ್ರಮಾಣದಷ್ಟು ನೀರನ್ನ ಸೇರಿಸ್ಕೊಬೇಕಾಗಿರೋದು. 1 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡ್ರೆ ಅಂದರೆ 1/4 kg 2 ಕಪ್ಪಷ್ಟು ನೀರನ್ನ ಹಾಕ್ಕೊಬೇಕು. ಈ ಲೆವೆಲ್ ಬಂದು ಕುಕ್ಕರ್ನಲ್ಲಿ ಕರೆಕ್ಟ್ ಆಗಿರ್ತೀರ. ನಾವು ಕಡಾಯಿನಲ್ಲಿ ಇಟ್ಕೊಂಡಿರೋದ್ರಿಂದ ಆವಿ ಬೇಗ ಮೇಲೆ ಹೋಗ್ತಿರಲ್ಲ ಬಾಯ್ಲ್ ಆಗಬೇಕಾದ್ರೆ, ಅದಕ್ಕೋಸ್ಕರ ಇದಕ್ಕೆ ನಾನೀಗ ಒಂದು ಅರ್ಧ ಕಪ್ಪು ಜಾಸ್ತಿ ಹಾಕ್ಕೊಂತೀನಿ. ಕುಕ್ಕರ್ನಲ್ಲಿ ಆದರೆ ನಮಗೆ ಫುಲ್ ಪ್ಯಾಕ್ ಇರ್ತಾರೆ, ಅದಕ್ಕೆ ನೀರು ಕರೆಕ್ಟ್ ಆಗಿರ್ತಾರೆ ಕನ್ಸಿಸ್ಟೆನ್ಸಿ. ಈ ರೀತಿ ನಾವು ಓಪನ್ ಕಡಾಯಿನಲ್ಲಿ ಮಾಡೋದ್ರಿಂದ ಒಂದು ಅರ್ಧ ಕಪ್ ಅಷ್ಟು ನೀರು ಎಕ್ಸ್ಟ್ರಾ ಇಟ್ಕೊಬೇಕು. ಒಂದ್ಸರಿ ಈಗ ಇದು ಕುದಿಲಿ, ಆಮೇಲೆ ಅಕ್ಕಿ ಸೇರಿಸ್ಕೋಣ. ಉಪ್ಪನ್ನ ಈಗ ಹಾಕ್ಲೇಬಾರ್ದು, ಉಪ್ಪನ್ನ ಯಾವಾಗ ಹಂತದಲ್ಲಿ ಹಾಕ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು ಚೆನ್ನಾಗಿ ಈಗ ನೀರು ಕುದಿ ಬರಲಿ. ಇದ್ರ ಮೇಲೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡ್ಕೋಣ. ಈಗ ಸುಮಾರು ಒಂದು 5 ನಿಮಿಷ ಆಯಿತು. ಲಿಡ್ನ ಓಪನ್ ಮಾಡ್ಕೋಣ. ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ.
ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಈಗ ಈ ಹಂತದಲ್ಲಿ ತೊಳೆದು ಇಟ್ಕೊಂಡಿದ್ದಂಥ ಅಕ್ಕಿನ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. 1/4 kg ಹಾಕಿದ್ರೆ ಹೊಟ್ಟೆ ತುಂಬ ಇಬ್ಬರು ತಿನ್ಬೋದು. ಇದ್ರ ಮೇಲೆ ನೀವು ಎಷ್ಟು ಜನ ಇರ್ತಾರೆ ಅನ್ನೋದು ಅಷ್ಟು ಜನ ಡಿವೈಡ್ ಮಾಡ್ಕೊಳ್ಳಿ. ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ನಿಧಾನ ಈ ರೀತಿ ಕಲ್ಸ್ಕೊಂಬಿಡಿ. ತುಂಬ ಜೋರಾಗಿ ಕಲ್ಸ್ಕೊಬಾರ್ದು. ಎಲ್ಲ ಕಲ್ಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಇದೇ ಮೀಡಿಯಂ ಫ್ಲೇಮ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಅನ್ನ ಕುದಿಲಿ. ಫ್ಲೇಮ್ನ ಹೈ ಮಾಡಬೇಡಿ. ಈಗ ಒಂದು 5 ನಿಮಿಷ ಆಗಿದೆ. ಇದನ್ನ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡು ಆದ್ಮೇಲೆ ಒಂದು ಸರಿ ಈ ರೀತಿ ಇದನ್ನ ಕಲ್ಸ್ಕೋಣ. ಅನ್ನ ನೋಡ್ಬೋದು 80% ಅಷ್ಟು ಅನ್ನ ಬೆಂದಿದೆ. ಈಗ ಈ ಹಂತದಲ್ಲೇ ನಾವು ಉಪ್ಪು ಹೇಗಿದೆ ಅನ್ನೋದನ್ನ ನೋಡ್ಕೋಣ. ಉಪ್ಪನ್ನ ಈಗ ಸೇರಿಸ್ಕೊತಾ ಇರೋದು ಸುಮಾರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಲ್ಲುಪ್ಪು. ಈ ಹಂತದಲ್ಲೇ ಉಪ್ಪು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ನಿಮಗೆ ಕ್ಯೂರೇಟ್ ಆಗಿ ಲೆಕ್ಕ ಸಿಗ್ತಿರೋದು. ಒಂದ್ಸರಿ ಕಲ್ಸ್ಕೊಂಬಿಡಿ ಸ್ಮೂತ್ ಆಗಿ. ಕಲ್ಸಾದ್ಮೇಲೆ ಪೂರ್ತಿಯಾಗಿ ಹಿಂಗೆ ಫ್ಲಾಟ್ ಮಾಡ್ಕೊತಾ ಇರೋದು. ಫ್ಲೇಮ್ನ ಫುಲ್ ಲೋ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಇದೇ ರೀತಿ ಬಿಟ್ಬಿಡಿ. ಈಗ 5 ನಿಮಿಷ ಆಯಿತು. ಇದನ್ನು ಓಪನ್ ಮಾಡ್ಕೋಣ. ಅಕ್ಕಿ ಪೂರ್ತಿಯಾಗಿ ಬೆಂದಿದೆ. ಮೇಲೆ ನೀಟಾಗಿ ಈ ರೀತಿ ಮಟ್ಟ ಮಾಡ್ಕೋಣ. ಕ್ಲೋಸ್ ಮಾಡಿ ಫುಲ್ಲು ಲೋ ಫ್ಲೇಮ್ನಲ್ಲೇ ಒಂದು 3 ರಿಂದ 5 ನಿಮಿಷವರೆಗೂ ಇದೇ ರೀತಿ ಇಟ್ಕೋಣ. 5 ನಿಮಿಷ ಆಗಿದ್ದಾಯ್ತು. ತ್ಯಾವ್ದು ಬಟ್ಟೆ ನೀಟಾಗಿ ಈ ರೀತಿ ಸುತ್ಕೊಂಡಿದ್ದೀನಿ. ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಬೋಣ. ನೀಟಾಗಿ ದಮ್ ಇಡ್ಕೊತಿದೆ. ಇವಾಗ ದಮ್ನ ಹೊಡೆಯೋಣ. ಅನ್ನ ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿದೆ. ಒಂದ್ಸರಿ ಕಲ್ಸ್ಕೊಬೇಕು. ಕಲರ್ ಆಗಲಿ ಫ್ಲೇವರ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ಕೊತ್ತಂಬರಿನ ಸೇರಿಸ್ಕೊಂಬೋಣ. ಮತ್ತು ತುಪ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಒಳ್ಳೆ ಫ್ಲೇವರ್ ಬರ್ತದೆ. ಒಂದ್ಸರಿ ಈ ರೀತಿ ಕಲ್ಸ್ಕೊಂಬೋಣ. ಕಲ್ಸ್ಬೇಕಾದ್ರೆ ತುಂಬ ಜೋರಾಗಿ ಕಲ್ಸ್ಬೇಡಿ. ಅನ್ನ ಎಲ್ಲ ಒಂದ್ಸರಿ ಒಡೆದ್ಬಿಡ್ತೀರ. ನಿಧಾನವಾಗಿ ಈಗ ಒಂದು ಸ್ಪೂನಲ್ಲಿ ಟೇಸ್ಟ್ ಮಾಡ್ಕೋಣ. ಅನ್ನ ನೋಡಿ ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಿದೆ. ಈಗ ಒಂದ್ಸರಿ ಟೇಸ್ಟ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಖಾರ ಉಪ್ಪು ಹುಳಿ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಎಲ್ಲರೂ ಮಸ್ಟ್ ಟ್ರೈ. ನೋಡಿದ್ರಲ್ಲ ಇವತ್ತಿನ ಈ ಟೊಮಾಟೊ ರೈಸ್ನ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಡೆಲಿಷಿಯಸ್ ಆಗಿ ಮಾಡ್ಬೋದು ಅನ್ನೋದನ್ನು ನಾನು ಭಾಳ ಈಸಿಯಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಹೊಸಬ್ರಾದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.